Hi all, hi everybody, hi all the viewers. Welcome to Teacher on Palm YouTube channel. In this part of the video, we are going to discuss the second part of the lesson, The Emperor's New Clothes. As already said that part 1, 2, 3, 4 contain the explanation, analysis, discussion and examples of the lesson, and part 5 goes with the question and answers. This is part 2. Let us move on to the part 2. What is there? Let us see. Scene 2. Next day in the evening, a room in the palace. The two weavers are seen working on the looms pretending to weave. They had put away in their bags all the fine silk, the gold thread and the jewels which are given to them for making the new clothes. This is second scene. No? First scene ಅಲ್ಲಿ ಏನಾಗಿತ್ತು, both the weavers entered and they explained the speciality of the clothes. This is scene 2. Next day, 2 days remaining alla procession ge. This is second day. Next day in the evening, a room in a palace. The room in the palace means ಆ weavers ಕೊಟ್ಟಿರಂತಹ ರೂಮ್ ಇದೆ. ಇಲ್ಲಿ scene 2 ನಡೀತಾ ಹೋಗ್ತದೆ. Held. The two weavers are seen working on the looms pretending to weave. ಅಲ್ಲೇನ್ ಮಾಡ್ತಿದ್ರೆ, ಟೂ ವೀವರ್ಸ್ ಆರ್ ವರ್ಕಿಂಗ್ ಆನ್ ದ ಲೂಮ್ಸ್, ಆನ್ ದೇರ್ ಲೂಮ್ಸ್. ಲೂಮ್ ಅಂದ್ರೆ ಮಗ್ಗದಲ್ಲಿ ಕೂತ್ಕೊಂಡು ಇಬ್ರು ವೀವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಟೆಂಡಿಂಗ್ ಟು ವೀವ್, ಪ್ರಿಟೆಂಡಿಂಗ್ ನಾಟನೆ ಮಾಡ್ತಿದಾರೆ, ಆಕ್ಟ್ ಮಾಡ್ತಿದಾರೆ. ಆಕ್ಚುಲಿ ಅವರು ವೀವ್ ಮಾಡ್ತಾನೆ ಇಲ್ಲ, ಓನ್ಲಿ ಡ್ರಾಮಾ ಇನ್ ಡ್ರಾಮಾ. ದೇ ಆರ್ ಜಸ್ಟ್ ಆಕ್ಟಿಂಗ್ ಟು ಬಿ woven to weave. ವೀವ್ ಮಾಡ್ತಾ ಇದೀವಿ ಅನ್ನೋ ತರ ಆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಇಲ್ಲಿ ದೇ ಆರ್ ಚೀಟಿಂಗ್ ಅಲ್ವಾ, ಚೀಟ್ ಮಾಡ್ತಾ ಇದಾರೆ ರಾಜನಿಗೆ, ಎಂಪರರ್ಗೆ. ಅವರು ಆಕ್ಚುಲಿ ದೇ ಆರ್ ನಾಟ್ ವೀವಿಂಗ್ ಅಟ್ ಆಲ್. ಏನ್ ಮಾಡ್ತಿದಾರೆ ಮತ್ತೆ, ದೇ ಹ್ಯಾಡ್ ಪುಟ್ ಅವೇ ಇನ್ ದರ್ ಬ್ಯಾಗ್ಸ್ ಆಲ್ ದ ಫೈನ್ ಸಿಲ್ಕ್, ದ ಗೋಲ್ಡ್ ಥ್ರೆಡ್ ಅಂಡ್ ದ ಜ್ಯುವೆಲ್ಸ್ ವಿಚ್ ವರ್ ಗಿವನ್ ಟು ದೆಮ್ ಫಾರ್ ಮೇಕಿಂಗ್ ದ ನ್ಯೂ ಕ್ಲೋತ್ಸ್. ಏನ್ ಮಾಡಿದಾರೆ, ರಾಜನಿಂದ ಡಿಮ್ಯಾಂಡ್ ಮಾಡಿ ತಗೊಂಡ್ಬಿಟ್ಟಿದ್ರಲ್ಲ, ಲಾರ್ಜ್ ಕ್ವಾಂಟಿಟಿ ಆಫ್ ದ ಫೈನೆಸ್ಟ್ ಸಿಲ್ಕ್ ಅಂಡ್ ಲಾರ್ಜ್ ಕ್ವಾಂಟಿಟಿ ಆಫ್ ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಅಂಡ್ ಅಟ್ ದ ಸೆವೆರಲ್ ಜುವೆಲ್ಸ್ ಟು ಸಿವ್ ಆನ್ ದ ಮ್ಯಾಜೆಸ್ಟೀಸ್ ಕ್ಲೋತ್ಸ್, ಕೋಟ್. ಅವೆಲ್ಲವನ್ನು ಏನ್ ಮಾಡ್ಬಿಟ್ಟಿದ್ದಾರೆ, ತಮ್ಮ ಒಂದು ಬ್ಯಾಗ್ ಅಲ್ಲಿ ಸ್ಟಾಕ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಬ್ಯಾಗುಗಳೆಲ್ಲ ತುಂಬಿಟ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲೇನೆ ತುಂಬಿಟ್ಕೊಂಡ್ಬಿಟ್ಟಿದ್ದಾರೆ. ಬಟ್ ದೇ ಆರ್ ವೀವಿಂಗ್, ದೇ ಆರ್ ಪ್ರಿಟೆಂಡಿಂಗ್, ನೇಯ್ತಾ ಇದಾರ ತರ ನಟನೆ ಮಾಡ್ತಾ ಇದ್ದಾರೆ. ನ್ಯೂ ಕ್ಲೋತ್ಸ್ ಅನ್ನ ಏನು ನೇಯ್ತಾ ಇದ್ದಾರೆ ಅನ್ನೋ ತರ. ವಾಟ್ ಹ್ಯಾಪನ್ಸ್, ಚೀಫ್ ಅಡ್ವೈಸರ್ enters the room speaking to himself. His Majesty has sent me here to find out how the weavers are getting on with their work. They seem to be working very hard, but where is the cloth on the looms? Good heavens, can't see anything on the looms. ಹೇಳ್ತಾನೆ ಚೀಫ್ ಅಡ್ವೈಸರ್. ಇವಾಗ ಬರ್ತಾನೆ, ಚೀಫ್ ಅಡ್ವೈಸರ್ಗೆಲ್ಲ ಎಲ್ಲ ವರ್ಕ್ ಅಸೈನ್ ಮಾಡಿರೋದು. he has to provide everything, whatever they ask, whatever the demands, all that will be fulfilled ಅಲ್ಲ, ಹೇಳಿದನಲ್ಲ ಅದನ್ನ ಕಂಪ್ಲೀಟ್ ಮಾಡ್ಬೇಕಂತಂದೇಳಿ. ಸೊ ಅಬ್ಸರ್ವ್ ಮಾಡ್ಬೇಕಾಗಿರೋದು ಕೂಡ ಏನ್ ಮಾಡ್ತಿದ್ದಾರೆ, ವರ್ಕ್, ವಾಟ್ ಈಸ್ ದ ವರ್ಕ್ ಗೋಯಿಂಗ್ ಆನ್ ಅಂತಂದೇಳಿ. ದ ಅಬ್ಸರ್ವಿಂಗ್ ಆಲ್ಸೋ ದ ಡ್ಯೂಟಿ ಆಫ್ ದ ಚೀಫ್ ಅಡ್ವೈಸರ್. ದಟ್ ಇಸ್ ವೈ ಹಿ ಕೇಮ್. ಚೀಫ್ ಅಡ್ವೈಸರ್ ಬರ್ತಾನೆ, ಏನ್ ವರ್ಕ್ ನಡೀತಾ ಇದೆ ಅಂತ ನೋಡೋದಕ್ಕೆ. ಹಿ ಸ್ಪೀಕ್ಸ್ ಹಿಮ್ಸೆಲ್ಫ್. ಅವನ್ ಪಾಡಿಗೆ ಅವನೇ ಮಾತಾಡ್ಕೊಂತ ಬರ್ತಾನೆ. ಹಿಮ್ಸೆಲ್ಫ್, ಅವನೇ ಮಾತಾಡ್ತಾನೆ. ಏನಂತ, His Majesty has sent me here to find out how the weavers are getting on with their work, how they are working. Weavers ಹೇಗೆ ವರ್ಕ್ ಮಾಡ್ತಿದ್ದಾರೆ ಅಂತಂದು ಹೇಳಿ ಅಬ್ಸರ್ವ್ ಮಾಡೋದಕ್ಕೆ ಎಂಪರರ್ ಹ್ಯಾಸ್ ಸೆಂಟ್ ಹಿಮ್, ನನ್ನನ್ನು ಕಳಿಸ್ಬಿಟ್ಟಿದ್ದಾರೆ ಎಂಪರರು ನೋಡೋದಕ್ಕೆ. ಅದಕ್ಕೆ ಅಂದ್ಕಂತಂದೆ ಹಿ ಅಬ್ಸರ್ವ್ಸ್ ದ weavers. There are two weavers, no? ಇಬ್ರು ವೀವರ್ ಇದ್ದಾರೆ. ಇಬ್ರು ವೀವರ್ ಅನ್ನ he observes. They seem to be working very hard. ಅದ್ರಲ್ಲಿ ನೋಡಿದ್ರೆ ಏನ್ ಅನಿಸ್ತದೆ, ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್ ವರ್ಕಿಂಗ್ ಮಾಡ್ತಾ ಇದಾರೆ. ಅಂದ್ರೆ ಅವ್ರು ತಲೆನೂ ಎತ್ತುತ್ತಾ ಇಲ್ಲ, ಜಸ್ಟ್ ದೇ ಆರ್ ವೀವಿಂಗ್ ಅಂಡ್ ವೀವಿಂಗ್ ಅಂಡ್ ವೀವಿಂಗ್ ಅಂಡ್ ವೀವಿಂಗ್. ಬಟ್ ದಟ್ ಈಸ್ ದ ಆಕ್ಟಿಂಗ್ ವಾಟ್ ಹಿ ಡಿಡ್ ನಾಟ್ ನೋ ಅಲ್ವಾ. ಇವನಿಗೆ ಅದು ಗೊತ್ತಿಲ್ಲ, ಆದ್ರೆ ಅವರು ಆಕ್ಟ್ ಮಾಡ್ತಾ ಇದಾರೆ, ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ.
ಈಸ್ ಫೀಲಿಂಗ್ ಸೊ. ಅದಕ್ಕೆ ಏನಾಗ್ತದೆ, ಬಟ್ ಒಂದ್ಸರಿ ಅನ್ಕಂತಾನೆ ಅವನು, ಎಸ್ ದೇ ಆರ್ ವೀವಿಂಗ್, ನೋ ಡೌಟ್, ವರ್ಕಿಂಗ್ ಹಾರ್ಡ್, ದಟ್ ಈಸ್ ಆಲ್ಸೋ ನೋ ಡೌಟ್, ಬಟ್ ವೇರ್ ಇಸ್ ದ ಕ್ಲಾತ್ ಆನ್ ದ ಲೂಮ್? ಲೂಮ್ ಅಲ್ಲಿ ಕ್ಲಾತ್ ಇರ್ಬೇಕಲ್ಲ, ನೈಕೆ ಅಂತ ಬಂದಂಗಲ್ಲ, ಲೂಮ್ ಅಂದ್ರೆ ಮಗ್ಗ, ಮಗ್ಗದಲ್ಲಿ ಕ್ಲಾತ್ ಇರ್ಬೇಕಲ್ಲ, ವೇರ್ ಇಸ್ ದ ಕ್ಲಾತ್? ಕ್ಲಾತೆ ಕಾಣಿಸ್ತಾ ಇಲ್ಲಲ್ಲಪ್ಪ ಅಂತ. ಗುಡ್ ಹೆವನ್ಸ್, ಅಯ್ಯೋ ದೇವ್ರೇ, ಐ ಕ್ಯಾಂಟ್ ಸಿ ಎನಿಥಿಂಗ್ ಆನ್ ದ ಲೂಮ್, ಐ ಕ್ಯಾಂಟ್ ಐ ಆಮ್ ಅನೇಬಲ್ ಟು ಸಿ ಎನಿಥಿಂಗ್ ಆನ್ ದ ಲೂಮ್. ನನ್ನ ಕೈಲಿ ಏನು ಆ ಲೂಮ್ ಅಲ್ಲಿ ಮಗ್ದಾಗ ಏನ್ ಕ್ಲಾತ್ ಇದೆ ಅಂತ ಕಾಣ್ತಾನೆ ಇಲ್ಲಲ್ಲಪ್ಪ ದೇವ್ರೆ, ಏನ್ ಮಾಡೋದು ಅಂತ ಅಂದ್ಕೊಳ್ತಾನ ಅವನು. ಕಾಣ್ಬೇಕಲ್ವಾ, ಯಾಕಂದ್ರೆ ಅಲ್ಲಿ ನೇಯ್ತಾ ಇದ್ದಿದ್ರೆ ಕಾಣ್ಬೇಕು. ಬಟ್ ವಾಟ್ ಇಸ್ ದೇರ್ ಆನ್ ದ ಲೂಮ್? ನಥಿಂಗ್ ಇಸ್ ದೇರ್, ಅಲ್ಲಿ ಏನು ಇಲ್ಲ. ದಟ್ ಇಸ್ ವೈ ಇಟ್ ಈಸ್ ಅನೇಬಲ್ ಟು ಸಿ, ಅಷ್ಟೇನೆ. ಆದ್ರೆ ಮುಂಚೆ ಹೇಳ್ಬಿಟ್ಟಿದ್ರ ಅದನ್ನ ಏನಂತ, ಇಟ್ ಈಸ್ ಕ್ಲಿಯರ್ ಕಟ್. ವಾಟ್ ಇಸ್ ದಟ್? ಓನ್ಲಿ ವೈಸ್ ಮೆನ್ ಕೆನ್ ಸಿ ದ cloth and the clothes which is made by the cloth that is woven by the weavers using finest cloths, purest gold thread and several jewels ಅಲ್ಲ ಸಿವುಡಾನ್. ಇದನ್ನ ಹೇಳ್ಬಿಟ್ಟಿದ್ದಾರೆ, ಜಾನ್ರಿಗೆ ಮಾತ್ರ ಕಾಣುತ್ತೆ ಅಂತ. ಅದಕ್ಕೆ ಇವನು ಅನ್ಕೊಂತಾನೆ, ಅಯ್ಯೋ ದೇವ್ರೆ, ಐ ಕ್ಯಾಂಟ್ ಸಿ ಎನಿಥಿಂಗ್ ಆನ್ ದ ಲೂಮ್ಸ್, ಮಗ್ದಾಗ ಏನೇನೋ ಕಾಣ್ತಾ ಇಲ್ಲಲ್ಲಪ್ಪ ನನಗೆ, ಏನ್ ಮಾಡ್ಲಿ ಅಂತ. ಫಸ್ಟ್ ವೀವರ್, ah, there you are, sir. We are expecting you. Step this way, if you please. Second weaver, pointing to the loom and pretending to handle the cloth they were supposed to be weaving. Don't you like the pattern, sir? The circles and the flowing lines are good, aren't they? ಇವನ್ ಕೇಳ್ತಾನೆ. ಈಗ ಫಸ್ಟ್ ವೀವರ್ ಏನ್ ಮಾಡ್ತಾನೆ, ಈಗ ಗಮನಿಸಿದಾನೆ ಅಂತ ಅನ್ನೋ ತರ ಈ ಕಡೆ ನೋಡ್ಬಿಟ್ಟು, ಓಹೋ ಸರ್, ಪ್ಲೀಸ್ ಕಮ್. ದೇರ್ ಯು ಸರ್, ನೀವ್ ಇಲ್ಲಿದ್ದೀರಾ? ಅಯ್ಯೋ, ವೆನ್ ಡಿಡ್ ಯು ಕಮ್, ಯಾವಾಗ ಬಂದ್ಬಿಟ್ರಿ ನೀವು? ನಾವು ನೋಡ್ಲೇ ಇಲ್ಲ, ವಿ ಡಿಡ್ ನಾಟ್ ಅಬ್ಸರ್ವ್ ಯು ಬಿಕಾಸ್ ವಿ ವರ್ ಎಂಗೇಜ್ಡ್. ನಮ್ಮನ್ನ ನಾವೇ ತೊಡಗಿಸ್ಕೊಂಡ್ಬಿಟ್ಟಿದೀವಿ ಅದ್ರಾಗೆ. ಎಂಗೇಜ್ಡ್ ಇನ್ ದ ವರ್ಕಿಂಗ್ ಇನ್ ದಟ್ ವರ್ಕ್. ಅದು ಮುಗಿಸ್ಬೇಕಲ್ಲ, ವಿತ್ ಇನ್ 2 days ಇಟ್ ವಿಲ್ ಬಿ ಕಂಪ್ಲೀಟೆಡ್. ದಟ್ ಇಸ್ ವೈ ವಿ ಆರ್ ಎಂಗೇಜ್ಡ್. ಸಾರಿ ಟು ನಾಟ್ ಅಬ್ಸರ್ವಿಂಗ್, ನಿಮ್ಮನ್ನು ನೋಡದೆ ಇರೋದಕ್ಕೆ ದಯಮಾಡಿ ಕ್ಷಮಿಸಿಬಿಡಿ ಅಂತಂದು ಹೇಳಿ ಮತ್ತೆ ಕರೀತಾರೆ. ವಿ ವರ್ ಎಕ್ಸ್ಪೆಕ್ಟಿಂಗ್ ಯುವರ್ ಅರೈವಲ್. ನೀವು ಬರ್ತೀರಂತ ನಮಗೆ ಗೊತ್ತು, ಎಕ್ಸ್ಪೆಕ್ಟ್ ಮಾಡಿದ್ವಿ. ಪ್ಲೀಸ್ ಕಮ್ ಸರ್, ಕಮ್ ದಿಸ್ ಸೈಡ್, ಸ್ಟೆಪ್ ದಿಸ್ ಸೈಡ್, ಈ ಕಡೆ ಬರ್ರಿ ಅಂತ ಕರೆದ್ರು. ಪ್ಲೀಸ್ ಕಮ್ ಸರ್, ಸಿಟ್ ಸರ್ ಅಂತ ಅವ್ರಿಗೆ ಟ್ರೀಟ್ ಮಾಡ್ಬೇಕಲ್ಲ ಚೀಫ್ ಅಡ್ವೈಸರ್ಗೆ. ಅವನ್ ಫಸ್ಟ್ ವೇವರ್ ಹೇಳಿದ್ದನ್ನ ಸೆಕೆಂಡ್ ವೇವರ್ ಕಂಟಿನ್ಯೂ ಮಾಡ್ಬೇಕಲ್ಲ. ಹೇಳ್ತಾನೆ, ಪಾಯಿಂಟಿಂಗ್ ಟು ದ ಲೂಮ್ ಅಂಡ್ ಪ್ರಿಟೆಂಡಿಂಗ್ ಟು ಹ್ಯಾಂಡಲ್ ದ ಕ್ಲಾತ್. ಅಲ್ಲೇನ್ ಮಾಡ್ತಾನೆ ಅವನು, ಆ ಲೂಮ್ ಕಡೆಗೆ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು, ಅಲ್ಲಿ 2 ಲೂಮ್ ಇದಾವಲ್ಲ ಇಬ್ಬರಿಗೆ, 2 ವೀವರ್ಸ್ 2 ಲೂಮ್ಸ್, ಪಾಯಿಂಟಿಂಗ್ ಟು ದಟ್ ಲೂಮ್ ಹೇಳ್ತಾನೆ ಅಲ್ಲಿ. ಅಂದ್ರೆ ಪ್ರಿಟೆಂಡಿಂಗ್ ಟು ಹ್ಯಾವಿಂಗ್ ದ ಕ್ಲಾತ್. ಅವ್ನ್ ಕ್ಲಾತ್ ಅನ್ನ ಕೈಗೆ ಹಿಡ್ಕೊಂಡಿದ್ದಾನೆ ಅನ್ನೋ ತರ ಹಿಂಗ್ ಕೈ ಮುಟ್ ನೋಡಿ ಆ ಕ್ಲಾತ್ಗೆ, ಮಗ್ಗದ ಮೇಲೆ ಇರೋಂತ ಬಟ್ಟೆಗೆ, ನೋ ಕ್ಲಾತ್ ಅಟ್ ಆಲ್ ನೋ, ಆದ್ರೂ ಸುಮ್ನೆ ಪ್ರಿಟೆಂಡಿಂಗ್ ಹಿಡ್ಕೊಳ್ಳಂತರ ಬಟ್ಟೆನ್ ಮುಟ್ಟೋ ತರ ಮುಟ್ಟಿಬಿಟ್ಟು ಹೇಳ್ತಾನೆ, ಡೋಂಟ್ ಯು ಲೈಕ್ ದ ಪ್ಯಾಟರ್ನ್ ಸರ್? ಅಂದ್ರೆ ಚೀಫ್ ಅಡ್ವೈಸರ್ಗೆ ಸೆಕೆಂಡ್ ವೇವರ್ ಹೇಳ್ತಾನೆ, ಡೋಂಟ್ ಯು ಲೈಕ್ ದ ಪ್ಯಾಟರ್ನ್ ಸರ್? ಪ್ಯಾಟರ್ನ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಈ ಕ್ಲಾತ್ ಅಲ್ಲಿರೋದು? ಏನಿದೆ ಪ್ಯಾಟರ್ನ್ ಅಲ್ಲಿ? ಪ್ಯಾಟರ್ನ್, ದ ಸರ್ಕಲ್ಸ್ ಅಂಡ್ ದ ಫ್ಲೋಯಿಂಗ್ ಲೈನ್ಸ್ ಆರ್ ಗುಡ್, ಅರಂಟ್ ದೇ? ಹೇಳ್ತಾನೆ, ನೋಡ್ರಿ ಅಲ್ಲಿ ಏನೇನಿದೆ, ಸರ್ಕಲ್ಸ್ ಇದಾವೆ ಕ್ಲಾತ್ ಅಲ್ಲಿ ಅಂಡ್ ಫ್ಲೋಯಿಂಗ್ ಲೈನ್ಸ್ ಇದಾವೆ. ಸರ್ಕಲ್ಸ್ ಫ್ಲೋಯಿಂಗ್ ಲೈನ್ಸ್ ಆರ್ ಗುಡ್, ಎಷ್ಟು ಚೆನ್ನಾಗಿದಾವೆ, ಬ್ಯೂಟಿಫುಲಿ ದೇ ಆರ್ ಕಾಂಬಿನೇಟೆಡ್. ಅರಂಟ್ ದೇ ಚೆನ್ನಾಗಿಲ್ವಾ? ಏನೇನಿದೆ ಅಲ್ಲಿ? ಕ್ಲಾತ್ ಇದೆ, ಕ್ಲಾತ್ ಅಲ್ಲಿ ಸರ್ಕಲ್ಸ್ ಆರ್ ದೇರ್ ಅಂಡ್ ಫ್ಲೋಯಿಂಗ್ ಲೈನ್ಸ್ ಆರ್ ದೇರ್, ದೇ ಆರ್ ಗುಡ್, ದೇ ಆರ್ ಸೀಮಿಂಗ್ ವೆರಿ ಗುಡ್, ನೈಸ್. ಅರಂಟ್ ದೇ ಚೆನ್ನಾಗಿಲ್ವಾ ಅಂತ ಇನ್ನೊಂದ್ಸರಿ ಕ್ವಶನ್ ಮಾಡ್ತಾನ ಅವನು, ಕ್ಲಾರಿಫೈ ಮಾಡಿಕೊಳ್ತಾನೆ. ಇವನು ಫೂಲ್ ಆಗಿದಾನ ಇಲ್ಲ ಅಂತ. ಚೀಫ್ ಅಡ್ವೈಸರ್ completely puzzled. The circles and the flowing line? Ah, yes, they are very good. First weaver, and the colors, we hope the emperor will like the dark red and sky blue colors on the gold background. ಚೀಫ್ ಅಡ್ವೈಸರ್ ಹೇಳ್ತಾನೆ, ಕಂಪ್ಲೀಟ್ಲಿ ಪಜಲ್ಡ್, ಒಗಟಾದಂಗೆ ಆಗಿಬಿಡ್ತೀವಿ. ಯಾಕಂತಂದ್ರೆ ದೆರ್ ಈಸ್ ನಥಿಂಗ್ ಸೀನ್ ಆನ್ ದ ಲೂಮ್ ಅಲ್ಲಿ ಕ್ಲಾತ್ ಇಲ್ಲ, ಬಟ್ ದೇ ಆರ್ ಸೇಯಿಂಗ್ ಕ್ಲಾತ್ ಈಸ್ ಗುಡ್ ಅಂಡ್ ದ ಪ್ಯಾಟರ್ನ್ ಈಸ್ ಗುಡ್, ಸರ್ಕಲ್ಸ್ ಆರ್ ದೇರ್ ಆನ್ ದ ಕ್ಲಾತ್
ಅಂಡ್ ದ ಫ್ಲೋಯಿಂಗ್ ಲೈನ್ಸ್ ಆರ್ ದೇರ್ ಆನ್ ದ ಕ್ಲಾತ್. ವೇರ್ ಆರ್ ದೇ? ವೇರ್ ಇಸ್ ದ ಕ್ಲಾತ್? ಅದೇ ಕಾಣಂಗಿಲ್ಲ ಇವನಿಗೆ. ಮತ್ತೆ ಎಲ್ಲಪ್ಪ ಫ್ಲೋಯಿಂಗ್ ಲೈನ್ಸ್ ಎಲ್ಲಿ, ಸರ್ಕಲ್ಸ್ ಎಲ್ಲಿ ಅಂತ ಇವನು ಅಂದ್ಕೊಳ್ತಾನೆ. ಆದ್ರೆ ಐ ಕುಡ್ ನಾಟ್ ಸಿ ಅಂತ ಹೇಳಂಗಿಲ್ಲಲ್ಲ, ಐ ಆಮ್ ಅನೇಬಲ್ ಟು ಸಿ ಅಂತ ಹೇಳಂಗಿಲ್ಲಲ್ಲ. ಬಿಕಾಸ್ ವೈಸ್ ಮೆನ್ ಓನ್ಲಿ ಕೆನ್ ಸಿ ಅಲ್ವಾ, ಇದನ್ನ ವೈಸ್ ಮೆನ್ ಮಾತ್ರ ಏಬಲ್ ಟು ಸಿ. ಅದಕ್ಕಾಗಿ ನಾನು ಹೇಳ್ದಂಗಿದ್ದೆ, ಕಾಣ್ಲಿಲ್ಲ ಅಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಏನ್ ಮಾಡ್ತಾನೆ ಇವನು, ಅವನ್ ತಪ್ಪು ಮುಚ್ಕೋಬೇಕಲ್ಲ. ದಟ್ ಇಸ್ ವೈ ಎಸ್ ಎಸ್ ದೇ ಆರ್ ವೆರಿ ಗುಡ್, ವೆರಿ ಗುಡ್, ತುಂಬಾ ಚೆನ್ನಾಗಿದಾವ್ ಬಿಡ್ರಿ, ತುಂಬಾ ಚೆನ್ನಾಗಿದಾವ್ ಬಿಡ್ರಿ ಅಂತ ಅವನು ಹೇಳ್ತಾನೆ. ಅಂದ್ರೆ ಇವನು ಕೂಡ ಬಿಕೇಮ್ ಫೂಲ್, ಇವನು ಮೂರ್ಖ ಆಗಿ ಹೋಗ್ಬಿಟ್ಟ. ಫಸ್ಟ್ ವೀವರ್ ಮತ್ತೆ ಹೇಳ್ತಾನೆ ಅವನು, ಫಸ್ಟ್ ವೀವರ್ ಕಂಟಿನ್ಯೂ ಮಾಡ್ತಾನೆ. ಅಂಡ್ ದ ಕಲರ್ಸ್ ಸರ್, ಕಲರ್ ನೋಡ್ರಿ, ವಿ ಹೋಪ್ ದ ಎಂಪರರ್ ವಿಲ್ ಲೈಕ್ ದ ಡಾರ್ಕ್ ರೆಡ್ ಅಂಡ್ ಸ್ಕೈ ಬ್ಲೂ ಕಲರ್ಸ್ ಆನ್ ದ ಗೋಲ್ಡ್ ಬ್ಯಾಕ್ ಗ್ರೌಂಡ್. ಎಂಪರರ್ ರಿಯಲಿ ಐ ಹೋಪ್ ಲೈಕ್ಸ್, ಎಂಪರರ್ ನಿಜವಾಗೂ ಇದನ್ನ ಇಷ್ಟ ಪಡ್ತಾರೆ. ಏನೇನಿದೆ ಆ ಕಲರ್ ಅಲ್ಲಿ? ಡಾರ್ಕ್ ರೆಡ್ ಇದೆ ಅಂಡ್ ಸ್ಕೈ ಬ್ಲೂ ಇದೆ. ಡಾರ್ಕ್ ರೆಡ್ ಸ್ಕೈ ಬ್ಲೂ ಆನ್ ದ ಗೋಲ್ಡ್ ಬ್ಯಾಕ್ ಗ್ರೌಂಡ್. ಗೋಲ್ಡ್ ಥ್ರೆಡ್ ಇದೆವಲ್ಲ, ಗೋಲ್ಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಾರ್ಕ್ ರೆಡ್ ಇದೆ, ಸ್ಕೈ ಬ್ಲೂ ಇದೆ. ರಿಯಲಿ ಎಂಪರರ್ ವಿಲ್ ಲೈಕ್, ಹಿ ಅಪ್ರಿಸಿಯೇಟ್ಸ್, ಖಂಡಿತವಾಗೂ ಮಹಾರಾಜರು ಒಪ್ಕೊಳ್ತಾರೆ ಅಂತ ನನಗೆ ಅನಿಸ್ತದೆ ಅಂತ ಫಸ್ಟ್ ವೀವರ್ ಹೇಳ್ತಾನೆ. ಚೀಫ್ ಅಡ್ವೈಸರ್ ಮೋರ್ ಕನ್ಫ್ಯೂಸ್ಡ್ ದ್ಯಾನ್ ಬಿಫೋರ್, ಡಾರ್ಕ್ ರೆಡ್, sky blue and the gold background. I must remember this. Yes, I am sure that His Majesty will like the colors very much. ಇವನ ಆಗಲೇ ತಲೆ ಕೆಟ್ಟೋಗ್ಬಿಟ್ಟತೆ ಇವನಿಗೆ, ಚೀಫ್ ಅಡ್ವೈಸರ್ಗೆ. ಏನನ್ನಾಗಿ ಹೋಗ್ಬಿಡ್ಲಿ ಅಂತಂದು ಹೇಳಿ ಎಸ್ 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 ವೆರಿ ಗುಡ್, ವೆರಿ ಗುಡ್, ಡಾರ್ಕ್ ರೆಡ್, ಸ್ಕೈ ಬ್ಲೂ, ಗೋಲ್ಡ್ ಬ್ಯಾಕ್ ಗ್ರೌಂಡ್, ಐ ಮಸ್ಟ್ ರಿಮೆಂಬರ್ ದಿಸ್. ಅವನು ಅಂದ್ಕೊಂತಾನೆ, ಯಾರಾದ್ರೂ ಕೇಳಿದ್ರೆ ಹೇಳ್ಬೇಕಲ್ಲ, ಆ ಕ್ಲಾತ್ ಅಲ್ಲಿ ಏನೇನಿದೆ, ಡಾರ್ಕ್ ರೆಡ್, ಸ್ಕೈ ಬ್ಲೂ ಆನ್ ಗೋಲ್ಡ್ ಬ್ಯಾಕ್ ಗ್ರೌಂಡ್ ಇದಿದೆ ಅಂತ ಮನಸ್ಸಿನಾಗ ಅವನು ಅಂದ್ಕೊಂಡು ಹೇಳ್ತಾನೆ. ಐ ಹ್ಯಾವ್ ಟು ರಿಮೆಂಬರ್, ನಾನು ಇದನ್ನ ನೆನಪಿಟ್ಕೋಬೇಕು, ಮರಿಬಾರ್ದು, ಐ ಶುಡ್ ನಾಟ್ ಫರ್ಗೆಟ್ ಅಂತ ಅಂದ್ಕೊಂತಾನೆ. ಐ ಮಸ್ಟ್ ನಾಟ್ ಫರ್ಗೆಟ್ ಅಂತ ಅಂದ್ಕೊಂಡು ಎಸ್ ಐ ಆಮ್ ಶೂರ್, ಹೌದು ಐ ಆಮ್ ಶೂರ್ ದಟ್ ಹಿಸ್ ಮ್ಯಾಜೆಸ್ಟಿ ವಿಲ್ ಲೈಕ್ ದ ಕಲರ್ಸ್ ವೆರಿ ಮಚ್. ಮಹಾಪ್ರಭುಗಳು ಈ ಕಲರ್ಸ್ ಅನ್ನ ನಿಜವಾಗೂ ಲೈಕ್ ಮಾಡ್ತಾರೆ, ನನಗೂ ಗೊತ್ತದು, ನನಗೆ ಗ್ಯಾರಂಟಿ ಇದೆ, ಎಂಪರರ್ ವಿಲ್ ಲೈಕ್ ದೀಸ್ ಕಲರ್ಸ್ ಅಂತ. Second weaver, you may tell His Majesty how hard we have been working, but we need some more silk and gold thread to complete the work and some more jewels to sew into His Majesty's new clothes. ಮತ್ತೆ ಹೇಳ್ತಾರೆ, ಅದ ನಾಳೆ ಕೊಟ್ಟಿರೋಂಥದ್ದನ್ನ, ಫೈನೆಸ್ಟ್ ಸಿಲ್ಕ್ ಅನ್ನ, ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಅನ್ನ, ಸೆವೆರಲ್ ಜುವೆಲ್ಸ್ ನಾಳೆ ಪ್ಯಾಕಪ್ ಮಾಡ್ಕೊಂಡ್ಬಿಟ್ಟಿದ್ರೆ ನಮ್ಮ ಈ ವೀವರ್ಸ್, ಟು ವೀವರ್ಸ್. ಬಟ್ ಒನ್ಸ್ ಅಗೈನ್ ಯಾವಾಗ ಇವನು ಕೂಡ ಕನ್ಫ್ಯೂಸ್ಡ್ ಆದ್ನೋ, ಟ್ರಿಕ್ಕಿಗೆ ಯಾವಾಗ ಇವನು ಕೂಡ ಒಳಗಾದ್ನೋ, ದೆನ್ ದೇ ಕಂಟಿನ್ಯೂಡ್ ದೇರ್ ಟ್ರಿಕ್ಕಿಂಗ್. ಅವನು ಮತ್ತೆ ಅವ್ರ ಪ್ಲಾನ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಇವನ್ ಗೊತ್ತಾಗ್ಬಿಡ್ತಲ್ಲ ಇವನು ಫೂಲ್ ಆಗೋದ ಅಂತಂದು ಹೇಳಿ, ಹಿ ಇಸ್ ಫೂಲ್ಡ್. ಫೂಲ್ ಆಗೋದ್ಮೇಲೆ ಏನ್ ಹೇಳಿದ್ರು ಕೇಳ್ಬೇಕು. ದಟ್ ಈಸ್ ವೈ ದೇ ಡಿಮ್ಯಾಂಡ್ ಸಮ್ ಮೋರ್ ಸಿಲ್ಕ್ ಥ್ರೆಡ್, ಸಮ್ ಮೋರ್ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಅಂಡ್ ಸಮ್ ಮೋರ್ ಜುವೆಲ್ಸ್. ಅದನ್ನ ಮತ್ತೆ ಇನ್ನೊಂದಿಷ್ಟು ಡಿಮ್ಯಾಂಡ್ ಇಡ್ತಾರೆ, ನಮಗೆ ಇನ್ನೊಂದಿಷ್ಟು ಪ್ಯೂರ್ ಫೈನೆಸ್ಟ್ ಸಿಲ್ಕ್ ಥ್ರೆಡ್ ಬೇಕು, ಇನ್ನೊಂದಿಷ್ಟು ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್ ಬೇಕು, ಸೆವೆರಲ್ ಜುವೆಲ್ಸ್ ಬೇಕು ಟು ಕಂಪ್ಲೀಟ್ ಇಟ್. ಇನ್ನು ಸ್ವಲ್ಪ ಇದೆ, ದಟ್ ಈಸ್ ವೈ ಪ್ಲೀಸ್ ಸಪ್ಲೈ. ಕೇಳ್ತಾರೆ, ಇನ್ನೊಂದು ಸ್ವಲ್ಪ ಸಪ್ಲೈ ಮಾಡ್ಬಿಟ್ರೆ ದಯಮಾಡಿ ಅಂತ. ಇಲ್ಲ ಅನ್ನಕ್ಕಾಗತ್ತಾ? ಈಗ ಬೋತ್ ದ ವೀವರ್ಸ್ ಟುಗೆದರ್ ಥ್ಯಾಂಕ್ ಯು ಯುವರ್ ಎಕ್ಸಲೆನ್ಸಿ ಹೇಳ್ತಾರೆ. ಇಬ್ರು ಅವನು ಒಪ್ಕೊಂಡ್ಬಿಡ್ತಾನೆ ಕೊಡ್ರಿ ಅಂತ, ಯಾಕಂದ್ರೆ ಇಟ್ ಇಸ್ ಆಲ್ರೆಡಿ ಆರ್ಡರ್ಡ್ ಬೈ ದ emperor, whatever they demand, everything will be fulfilled. They should this is the duty of the chief advisor to provide whatever the demand. ಹಾಗಾಗಿ ಅವನು ಒಪ್ಕೊಂಡ್ಬಿಡ್ತಾನೆ, ಕೊಡ್ತೀನಿ ಬಿಡು ಅಂತ. ಆಮೇಲೆ ಇಬ್ರು ವೀವರ್ ಅದನ್ನ ಒಪ್ಕೊಂಡದ್ ನೋಡಿ ಹೇಳ್ತಾರೆ, ಥ್ಯಾಂಕ್ ಯು ಯುವರ್ ಎಕ್ಸಲೆನ್ಸಿ, ಅಂದ್ರೆ ನಿಮಗೂ ಮಹಾಪ್ರಭುಗಳೇ, ನಿಮಗೂ ಕೂಡ ಧನ್ಯವಾದಗಳು ಅಂತ ಮತ್ತೆ ಹೇಳ್ತಾರೆ. ಯಾಕಂದ್ರೆ ಇವ್ರದ್ದು ಟ್ರಿಕ್ ಸಕ್ಸಸ್ ಆಯ್ತಲ್ಲ. ಚೀಫ್ ಅಡ್ವೈಸರ್ ಸ್ಪೀಕಿಂಗ್ ಟು ಹಿಮ್ಸೆಲ್ಫ್ as he leaves the room, heaven help me, there was nothing on their loom, but the weavers had said only wise men can see the clothes that we make. Those who cannot see them are fools, are unfit for their jobs. Am I a fool? Am I unfit for my post? I must send my special assistant to see what really is happening here. ಹೇಳ್ತಾನೆ, ಚೀಫ್ ಅಡ್ವೈಸರ್ ಹೇಳ್ಕೊಳ್ತಾನೆ ಮತ್ತೆ ಸ್ಪೀಕಿಂಗ್ ಟು ಹಿಮ್ಸೆಲ್ಫ್.
ಆಸ್ ಹಿ ಲೀವ್ಸ್ ದ ರೂಮ್. ಆ ರೂಮ್ ಅನ್ನ ಹೊರಗೆ ಬಿಟ್ಟು ಬರ್ಬೇಕಾದ್ರೆ ಅವ್ನು ಈಗ ಪಜಲ್ಡ್ ಅಲ್ಲ, ಅವನೆಲ್ಲ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದಾನೆ ಪೂರ್ತಿ. ಹೆವನ್ ಹೆಲ್ಪ್ ಮೀ ಅಂದ್ರೆ ದೇವ್ರೇ ನಾನು ಕಾಪಾಡಪ್ಪ. ಯಾಕೆ? ದೇರ್ ವಾಸ್ ನಥಿಂಗ್ ಆನ್ ದೇರ್ ಲೂಮ್. ಅವ್ರ ಲೂಮ್ ಅಲ್ಲಿ ನಥಿಂಗ್ ದೇರ್ ಇಸ್ ನೋ ಕ್ಲಾತ್ ಅಟ್ ಆಲ್. ಬಟ್ ದ ವೀವರ್ಸ್ ಹ್ಯಾಡ್ ಸೆಡ್, ಇಟ್ ಇಸ್ ಆಲ್ರೆಡಿ ಸೆಡ್, ವೀವರ್ಸ್ ಮೊದಲೇ ಹೇಳ್ಬಿಟ್ಟಿದ್ದಾರೆ ಏನಂತ, ಓನ್ಲಿ ವೈಸ್ ಮೆನ್ ಕ್ಯಾನ್ ಸಿ ದ ಕ್ಲೋತ್ಸ್. ವೈಸ್ ಮೆನ್ಗೆ ಮಾತ್ರ ಕಾಣುತ್ತೆ. ಬಟ್ ಐ ಡಿಡ್ ನಾಟ್ ಸಿ, ನನಗೆ ಕಾಣಲಿಲ್ಲಲ್ಲ. ಏನ್ ಮಾಡೋದು? ದೋಸ್ ಹೂ ಕೆನಾಟ್ ಸಿ ದೆಮ್ ಆರ್ ಫೂಲ್ಸ್. ಇಫ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಸಿ, ಇಟ್ ಈಸ್ ನಥಿಂಗ್ ಬಟ್ ಹಿ ಡಿಕ್ಲರೇಷನ್ ಆಫ್ ಹಿಮ್ಸೆಲ್ಫ್ ಇಸ್ ಎ ಫೂಲ್. ಅವ್ರು ಕಾಣಲಿಲ್ಲ ಅಂದ್ರೆ ಏನಂತ, ಅದ್ರಲ್ಲಿ ನೇಯ ಬಟ್ಟ ಕಾಣಲಿಲ್ಲ ಅಂದ್ರೆ ಅವ್ನು ಫೂಲ್ ಅಂತ, ಅವ್ನು ಮೂರ್ಖ ಅಂತ ಹಂಗ ಅಂದ್ಕೊಳ್ತಾನೆ. ಮತ್ತೆ ಅವನು ಅಂದ್ಕೊಳ್ತಾನೆ ಈಗ ಏನಂತ, ಆಮ್ ಐ ಎ ಫೂಲ್? ನಾನ್ ಫೂಲಾ? ಯಾಕಂತಂದ್ರೆ ಇಟ್ ಈಸ್ ಇನ್ವಿಸಿಬಲ್, ಐ ಡಿಡ್ ನಾಟ್ ಸಿ, ಐ ಕ್ಯಾಂಟ್ ಸಿ, ನೋಡಕ್ ಆಗ್ಲಿಲ್ಲ ನನಗೆ. ಆಮ್ ಐ ಎ ಫೂಲ್? ಚೀಫ್ ಅಡ್ವೈಸರ್, ರಾಜ್ಯದ ದೊಡ್ಡ ಅಧಿಕಾರಿ. ಆಮ್ ಐ ಅನ್ಫಿಟ್ ಫಾರ್ ಮೈ ಪೋಸ್ಟ್? ನನ್ನ ಪೋಸ್ಟ್ಗೆ ನಾನು ಅನ್ಫಿಟ್? ಎಂಪರರಿಗೆ ಗೊತ್ತಾಗ್ಬಿಟ್ರೆ ನಾನು ಕಿತ್ತಾಕ್ಬಿಡ್ತಾನೆ ಅಂತ ಒಳಗೆ. ಐ ಮಸ್ಟ್ ಸೆಂಡ್ ಮೈ ಸ್ಪೆಷಲ್ ಅಸಿಸ್ಟೆಂಟ್ ಟು ಸಿ ವಾಟ್ ರಿಯಲಿ ಈಸ್ ಹ್ಯಾಪನಿಂಗ್ ಹಿಯರ್. ಆಯ್ತು ಇರ್ಲಿ, ನನ್ನ ಸ್ಪೆಷಲ್ ಅಸಿಸ್ಟೆಂಟ್ ಇದ್ದಾನೆ, ಅವನೊಬ್ಬ ಜಾಣಿದ್ದಾನೆ. ಏನ್ ಮಾಡ್ತೀನಿ ನಾನು, ಅವನನ್ನ ಇಲ್ಲಿಗೆ ಸೆಂಡ್ ಮಾಡ್ತೀನಿ. ಐ ಮಸ್ಟ್ ಸೆಂಡ್ ಮೈ ಸ್ಪೆಷಲ್ ಅಸಿಸ್ಟೆಂಟ್ ಟು ಸಿ ವಾಟ್ ರಿಯಲಿ ಈಸ್ ಗೋಯಿಂಗ್ ಆನ್, ವಾಟ್ ರಿಯಲಿ ಹ್ಯಾಪನಿಂಗ್ ಹಿಯರ್. ಇಲ್ಲಿ ನಿಜವಾಗೂ ಏನ್ ನಡೀತದಂತ ತಿಳ್ಕೊಳ್ಳೋದಕ್ಕೆ ನಾನು ಸ್ಪೆಷಲ್ ಅಸಿಸ್ಟೆಂಟ್ ಅನ್ನ ಕಳಿಸ್ತೀನಿ. ಅವನ್ ಕ್ಲಾರಿಫೈ ಮಾಡ್ತಾನೆ, ಎಲ್ಲ ಅವನಿಗೆ ಗೊತ್ತಾಗತ್ತೆ ಕರೆಕ್ಟ್ ಆಗಿ ಅಂತ ಅವನ್ ಡಿಸೈಡ್ ಮಾಡ್ಕೊಳ್ತಾನೆ. ಆಫ್ಟರ್ ದ ಚೀಫ್ ಅಡ್ವೈಸರ್ ಗೋಸ್, the two weavers dance round the stage for sometimes laughing at the success of their trick. After the chief advisor goes, chief advisor ಹೊರಗೆ ಹೋಗ್ತಾನೆ ಯೋಚನೆ ಮಾಡ್ಕಂತ, ಈ ಟೂ ವೀವರ್ಸ್ ಡ್ಯಾನ್ಸ್ ರೌಂಡ್ ದ ಸ್ಟೇಜ್, ಆ ಸ್ಟೇಜ್ ತುಂಬಾ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾಕೆ? ದೇರ್ ಟ್ರಿಕ್, ದೇರ್ ಪ್ಲಾನ್ ಬಿಕೇಮ್ ಸಕ್ಸಸ್ ಅಲ್ಲ, ಅವ್ರು ಪ್ಲಾನ್ ಮಾಡಿದ್ದು ಸಕ್ಸಸ್ ಆಗಿಬಿಡ್ತು. ಇವನು ಕೂಡ ಫೂಲ್ ಆಗಿ ಹೋಗ್ಬಿಟ್ಟ, ಲೈಕ್ ದ ಎಂಪರರ್ ಫೂಲ್ ಆಗಿ ಹೋಗಿದ್ದ, ಈಗ ಚೀಫ್ ಅಡ್ವೈಸರು ಫೂಲ್ ಆಗಿ ಹೋಗ್ಬಿಟ್ಟ. ದಟ್ ಈಸ್ ವೈ ದೇ ಆರ್ ಎಂಜಾಯಿಂಗ್ ದೇರ್ ಅಮ್ಯೂಸ್ಮೆಂಟ್, ದೇರ್ ಹ್ಯಾಪಿನೆಸ್. ಹೆಂಗೆ? ಡ್ಯಾನ್ಸಿಂಗ್ ರೌಂಡ್ ದ ಸ್ಟೇಜ್, ಡ್ಯಾನ್ಸ್ ಇನ್ ಸ್ಟೇಜ್ ತುಂಬಾ ಡ್ಯಾನ್ಸ್ ಮಾಡ್ಕೊಂತ ತಮ್ಮ ಸಕ್ಸಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಇವನು ಫೂಲ್ ಮಾಡ್ಬಿಟ್ವಿ, ಅವನು ಫೂಲ್ ಮಾಡ್ಬಿಟ್ವಿ ಅಂತ. Thanks a lot for watching. Please subscribe to this channel, like it and share it. Once again, this is the request that thanks to Angayele Adhyapaka or subscribe to Teacher on Palm YouTube channel. Your subscription makes me more enthusiastic. This is my request. Once again, very thanks. Congratulations for watching. All of you, all the best. Make use of the video. Once again, thank you all.